ಹಾಯ್ ನಮಸ್ತೆ ಫ್ರೆಂಡ್ಸ್, ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ನಡುವಿನ ಕಿತ್ತಾಟ ಮತ್ತಷ್ಟು ಜೋರಾಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಪೊಲೀಸ್ ಠಾಣೆ ಮೆಟ್ಟಲೇರಿತು ಅಂತಲೇ ಹೇಳ್ಬೋದು. ಈ ನಡುವೆ ಇಬ್ಬರು ಸ್ಪಷ್ಟನೆ ನೀಡಿದರು. ಇದೀಗ ಇದರ ನಡುವೆ ಈ ಜೋಡಿಯ ವಾಟ್ಸಪ್ ಚಾಟ್ ಜಾಲತಾಣದಲ್ಲಿ ಲೀಕ್ ಆಗಿದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತೀನಿ. ವಿಡಿಯೋನೆಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ತಿಳಿಯಲ್ಲ. ಸೊ ಹಾಗಾಗಿ ಬಿಗಿನಿಂದ ಹೆಂಡ್ ತನಕ ವಿಡಿಯೋ ವಾಚ್ ಮಾಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮೂಲಕವೇ ಸಖತ್ ಮೋಡಿ ಮಾಡಿದ್ದ ವರುಣ್ ಆರಾಧ್ಯ ಮತ್ತು ವರ್ಷ ಕಾವೇರಿ ಜೋಡಿ ಇದೀಗ ದೂರ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಎಂಬುದನ್ನು ಹೇಳಿಕೊಂಡು ಕೆಲ ತಿಂಗಳ ಹಿಂದೆಯೇ ಬ್ರೇಕಪ್ ಮಾಡಿಕೊಂಡಿದ್ದ ಈ ಜೋಡಿ ಈಗಿದ್ದರೂ ಹಾಗೊಮ್ಮೆ ಹೀಗೊಮ್ಮೆ ಒಂದಲ್ಲ ಒಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿರ್ತಾರೆ ಈ ಜೋಡಿ ಅಂತಲೇ ಹೇಳ್ಬೋದು. ಇತ್ತೀಚೆಗಷ್ಟೇ ಇದೇ ವರುಣ್ ಆರಾಧ್ಯ ವಿರುದ್ಧ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ವರ್ಷ ಕಾವೇರಿ ದೂರು ನೀಡಿದ್ದರು. ಸ್ನೇಹಿತರೆ, ಈ ಬೆನ್ನಲ್ಲೇ ಇದೀಗ ಮತ್ತಷ್ಟು ಕಾವು ಏರಿದೆ ಅಂತಲೇ ಹೇಳ್ಬೋದು. ಮಾಜಿ ಪ್ರೇಯಸಿ ವರ್ಷಾಗೆ ವರುಣ್ ಕಳಿಸಿದ ಕೆಟ್ಟ ಮೆಸೇಜ್ಗಳನ್ನ ಸ್ಕ್ರೀನ್ಶಾಟಲ್ಲಿ ಕಳಿಸಿದ್ದಾರೆ. ಸ್ನೇಹಿತರೆ, ಅದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಲೀಕ್ ಆಗಿದೆ ಅಂತಲೇ ಹೇಳ್ಬೋದು. ವರುಣ್ ವಿರುದ್ಧ ದೂರು ದಾಖಲಾಗುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ್ದ ವರ್ಷ ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡುತ್ತಿರುವುದು ಸುಳ್ಳು ಸುದ್ದಿಯಾಗಿದೆ. ಇದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಮತ್ತು ಇತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಿಂದ ಎಲ್ಲ ರೀಲ್ಸ್ಗಳನ್ನು ತೆಗೆದುಹಾಕುವುದರ ಕುರಿತು ನಕಲಿ ಸುದ್ದಿಗಳನ್ನು ಹರಡುವುದನ್ನು ನಿಲ್ಲಿಸಿ ಎಂದಿದ್ದರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತಮ್ಮದೇ ಯೂಟ್ಯೂಬ್ನಲ್ಲಿ ಸುದೀರ್ಘ ವಿಡಿಯೋ ಶೇರ್ ಮಾಡಿದ ವರುಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಮತ್ತು ಅವರ ಮಾಜಿ ಪ್ರೇಯಸಿ ಸಾಕಷ್ಟು ರೀಲ್ಸ್ಗಳಿವೆ. ಅವುಗಳನ್ನು ತೆಗೆಯುವಂತೆ ಪೊಲೀಸರ ಬಳಿ ಮನವಿ ಮಾಡಿದ್ದರು. ನನಗೆ ಅದು ಸಾಧ್ಯವಾಗಿರಲಿಲ್ಲ. ಇದರಿಂದ ಮುಂದೆ ಅವರು ಮದುವೆ ಆದ ಮೇಲೆ ಈ ರೀಲ್ಸ್ಗಳಿಂದ ಸಮಸ್ಯೆ ಆಗಬಾರದು ಎಂಬ ಕಾರಣಕ್ಕೆ ಈ ರೀತಿ ಮಾಡಿದ್ದಾರೆ. ಇದೀಗ ಆ ಸಮಸ್ಯೆ ಬಗೆಹರಿದಿದೆ. ಡಿಲೀಟ್ ಮಾಡುವುದಾಗಿ ನಾನು ಒಪ್ಪಿಕೊಂಡಿದ್ದೇನೆ ಎಂದಿದ್ದರು. ಇದಷ್ಟೇ ಅಲ್ಲ ಸ್ನೇಹಿತರೆ, ನಾನು ಕೊಲೆ ಬೆದರಿಕೆ ಹಾಕಿದೆ, ಬ್ಲ್ಯಾಕ್ ಮೇಲ್ ಮಾಡಿದೆ, ಇದೆಲ್ಲ ಹೇಳಲಾಗಿದೆ. ಅಂಥದ್ದೆಲ್ಲ ಮಾಡಿ ಜೈಲಿಗೆ ಹೋಗುವಷ್ಟು ಮೀಟರ್ ನನಗಿಲ್ಲ. ನಾನೊಬ್ಬ ಫ್ಯಾಮಿಲಿ ಬಾಯ್ ಅಷ್ಟೇ ಎಂದು ಹೇಳಿಕೊಂಡಿದ್ದರು. ಆದರೆ ಈಗ ವರುಣ್ ಕಡೆಯಿಂದ ಬಣ್ಣದ ಮಾತುಗಳು ಹೊರಬರುತ್ತಿದ್ದಂತೆ ಇದೇ ವರ್ಷ ಕಾವೇರಿಗೆ ಕೆಟ್ಟದಾಗಿ ಸಂದೇಶ ಕಳಿಸಿದೆ. ವಾಟ್ಸಪ್ ಸ್ಕ್ರೀನ್ಶಾಟ್ಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. ಸುದೀರ್ಘ ವಿಡಿಯೋದಲ್ಲಿ ನಾನೊಬ್ಬ ಫ್ಯಾಮಿಲಿ ಮ್ಯಾನ್ ಎಂದೆಲ್ಲ ಹೇಳಿಕೊಂಡಿದ್ದ ವರುಣ್ ಆರಾಧ್ಯ ಅವರ ಅಸಲಿ ಮುಖವಾಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬಯಲಾಗಿದೆ. ಇವರಿಬ್ಬರ ಸ್ಕ್ರೀನ್ಶಾಟ್ನಲ್ಲಿ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಮೊನ್ನೆಯಷ್ಟೇ ನಾನು ಹಾಗೆ ಹೀಗೆ ಎಂದೆಲ್ಲ ಹೇಳಿಕೊಂಡಿದ್ದ ವರುಣ್ ಆರಾಧ್ಯಗೆ ಇದೀಗ ನೆಟ್ಟಿಗರು ಈ ವಾಟ್ಸಪ್ ಚಾಟ್ ಇಟ್ಕೊಂಡು ಇದಕ್ಕೆ ಉತ್ತರ ಕೊಡಿ ಎನ್ನುತ್ತಿದ್ದಾರೆ. ಈ ವಾಟ್ಸಪ್ ಚಾಟ್ನಲ್ಲಿ ನೀನು ಲವ್ ಮಾಡಿದವನನ್ನು ಬೆಳಿಗ್ಗೆನೇ ಮರ್ಡರ್ ಮಾಡ್ತೀನಿ, ನಿನ್ನನ್ನು ನಾಳೆನೇ ಪ್ರೆಗ್ನೆಂಟ್ ಮಾಡ್ತೀನಿ, ರೇಪ್ ಮಾಡ್ತೀನಿ ಎಂದೆಲ್ಲ ಮೆಸೇಜ್ ಮಾಡಿದ ಪೊಲೀಸ್ ಕಂಪ್ಲೇಂಟ್ ನೀಡಿದ್ದ ಸ್ಕ್ರೀನ್ಶಾಟ್ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಸ್ನೇಹಿತರೆ, ಸೊ ಇವರ ಮಾತು ಹೇಗಿದೆ ಅಂತಂದರೆ ಸ್ನೇಹಿತರೆ, ಇವರ ಯೂಟ್ಯೂಬ್ ಚಾನಲಲ್ಲಿ ವರುಣ್ ಅವರ ಹತ್ಕೊಂಡು ನಾನು ಈ ಥರ ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ನಾನು ಒಬ್ಬ ಫ್ಯಾಮಿಲಿ ಮ್ಯಾನ್ ಅಂತ ಅಂದ್ಕೊಂಡೆಲ್ಲ ತಿಳಿಸಿ ಇವಾಗ ಈ ಥರ ಮೆಸೇಜ್ಗಳು ಮಾಡಿರೋದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ. ಸ್ನೇಹಿತರೆ, ವರ್ಷ ಕಾವೇರಿ ಅಂತೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಂತೂ ನಿಜ, ಅದನ್ನು ಒಪ್ಕೊಂಡಿದ್ದಾರೆ. ನನ್ನ ಫೋಟೋಸ್ಗಳೆಲ್ಲ ಡಿಲೇಟ್ ಆಗಿರಲಿಲ್ಲ, ಸೊ ಆ ಕಾರಣದಿಂದ ಡಿಲೇಟ್ ಮಾಡಲಿ ಅಂತ ಅಂದ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ ಮೆಟ್ಲ ಹತ್ತಿದೆ ಅಂದ್ಕೊಂಡು ಖುದ್ವಾಗಿ ತಿಳಿಸಿದ್ದಾರೆ. ಆದರೆ ಇವರ ಬಣ್ಣದ ಮಾತುಗಳು ಯಾರು ನೆಚ್ಚಕ್ಕಾಗ್ತಿಲ್ಲ. ಇವಾಗ ನೆಟ್ಟಿಗರು ಅಂತಂದರೆ ಫ್ಯಾನ್ಸ್ಗಳು ಇವರಿಗೆ ತರಾಟೆಗೆ ತಗೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇದಕ್ಕೆ ಉತ್ತರ ಕೊಡಿ ಅಂದ್ಬಿಟ್ಟು ವರುಣ್ ಅವ್ರನ್ನೇ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಅಪ್ಡೇಟ್ ಇದಾಗಿರುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಫ್ಯಾಮಿಲಿಯ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟ್ನ ತೊಗೊಂಡು ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.